ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡಿರಿ ಫ್ರೆಂಡ್ಸ್, ನಾನು ಸಾಫ್ಟ್ ಆದಂತಹ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಉತ್ತಪ್ಪ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನಿಲ್ಲಿ ಆಲೂ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ ರೆಸಿಪಿನ. ಈಗ ನೋಡಿ, ಇಲ್ಲಿ ನಾನು 2 ಗ್ಲಾಸಷ್ಟು ರೈಸನ್ನು ನೆನೆಯೋಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ತಾಯಿದ್ದೀನಿ. ನೀವು ಕಡಿಮೆ ಬೇಕಾದರೂ ಹಾಕ್ಬೋದು. ಮೆಂತ್ಯಕಾಳು ಹಾಕಿದರೆ ಘಮ ಚೆನ್ನಾಗಿರುತ್ತೆ. ಈಗ ಇದನ್ನು ವಾಶ್ ಮಾಡಿ ಒಂದು 4-5 ತಾಸು ನೆನೆಯಕ್ಕಿಡೋಣ. ಇದ್ರ ಜೊತೆ ನಾನಿಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ. ಟೀ ಕುಡೋ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆನ ಹಾಕಿ ಎರಡನ್ನೂ ನಾನು ಒಂದು 5ರಿಂದ 4 ತಾಸಿಂದ ನೆನೆಯಕ್ಕಿಡಬೇಕು. ಅಂದರೆ ಅಕ್ಕಿ ಚೆನ್ನಾಗಿ ನೆನಿಬೇಕು, ಅವಾಗ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಈಗ ನೋಡಿರಿ, ಉದ್ದಿನಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದನ್ನೆರಡು ಸೇರಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೈಸಾಗಿ ಗ್ರೈಂಡ್ ಮಾಡಿಕೊಳ್ರಿ. ಈಗ ನೋಡಿರಿ, ಬ್ಯಾಟರ್ ಈ ಥರ ಬಂದಿದೆ. ಹೀಗೆ ಸಾಫ್ಟಾಗಿ ಮಾಡಬೇಕು. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತೀನಿ ಅಂದರೆ, ನಾನು ರೈಸನ್ನು ಹಾಕ್ತಾಯಿದ್ದೀನಿ. ರೈಸ್ ಹಾಕೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ, ಆಮೇಲೆ ರುಚಿ ಚೆನ್ನಾಗಿರುತ್ತೆ ದೋಸೆಗೆ. ಇದನ್ನು ಸಹಿತ ರೈಸನ್ನು ಗ್ರೈಂಡ್ ಮಾಡ್ಕೊಂಬಂದು ನಾವು ಮಾಡಿರೋವಂಥ ಬ್ಯಾಟರ್ಗೆ ಮಿಕ್ಸ್ ಮಾಡೋಣ. ನೋಡಿರಿ, ಫೈನಾಗಿ ಗ್ರೈಂಡ್ ಮಾಡ್ಕೊಂಬಂದಿದೆ. ಇದನ್ನು ಸಹಿತ ಅಕ್ಕಿ ರುಬ್ಬಿದಂಥ ಹಿಟ್ಟಿಗೆ ಹಾಕಿ ಇದನ್ನು ನೀವು ರಾತ್ರಿಯೇ ಮಾಡಬೇಕು, ಬೆಳಗ್ಗೆ ಹಾಕಬಾರ್ದು. ರಾತ್ರಿಯೇ ನಾವೇನು ಅಕ್ಕಿ ರುಬ್ಕೋತೀವಲ್ವ, ಅದೆಲ್ಲ ರುಬ್ಬಿದ ಮೇಲೆ ಅನ್ನ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಅದನ್ನು ಸಹಿತ ಇದ್ರ ಜೊತೆ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿಬಿಡ್ರಿ. ಈಗ ಈ ಬ್ಯಾಟರ್ನ ನಾವು ಓವರ್ನೈಟು ಫರ್ಮೆಂಟ್ ಆಗೋಕ್ಕೆ ಬಿಡೋಣ. ಈಗ ನೋಡಿ ಹಿಟ್ಟು ಹೇಗೆ ಉಬ್ಬಿದೆ ಅಂತ ಹೇಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ, ಫುಲ್ ಫ್ಲಫಿಯಾಗಿ ಬಂದಿದೆ ಹಿಟ್ಟು. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವಾಗ ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಮಗೆ ದೋಸೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ಮಾತ್ರ ತೊಗೋಬೇಕು. ಟಿಫನಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು, ನಾನು ಜಾಸ್ತಿ ಕ್ವಾಂಟಿಟಿಯಲ್ಲೇ ರುಬ್ಬಿರ್ತೀನಿ ಹಿಟ್ಟು. ಈಗ ನೋಡಿರಿ, ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ ಉತ್ತಪ್ಪಕ್ಕೆ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ 2 ದೊಡ್ಡ ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ಚೂರು, ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ಹಾಕಿರಿ, ಖಾರಕ್ಕೆ ತಕ್ಕಂಗೆ. ಇದನ್ನೆಲ್ಲ ಹಾಕಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಉಳ್ಳಾಗಡ್ಡಿ ಮತ್ತು ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ಉತ್ತಪ್ಪಕ್ಕೆ ಮೇನ್ ಅದೇ ಟೇಸ್ಟ್ ಕೊಡೋದು. ಹೆಚ್ಚಿದಂಥ ಉಳ್ಳಾಗಡ್ಡಿನ ಈ ಥರ ಕೈಯಿಂದ ಒಡೆದು ಹಾಕಿರಿ, ಆವಾಗ ಚೆನ್ನಾಗಿ ಬರುತ್ತೆ. ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ದಪ್ಪನಾಗಿ ಇರೋದಿಲ್ಲ. ರುಚಿಗೆ ನೋಡ್ರಿ, ತೆಂಗಿನಕಾಯಿ ಚೂರನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಸಣ್ಣಗೆ ಕಟ್ ಜಾಸ್ತಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ನೋಡಿರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ, ಆಮೇಲೆ ಉಳ್ಳಾಗಡ್ಡಿ ಎಲ್ಲದನ್ನು ಸಣ್ಣಗೆ ಕಟ್ ಮಾಡಿ ಈ ಥರ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಉತ್ತಪ್ಪಗೆ. ನೋಡಿರಿ, ಇದನ್ನೊಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ರಿ, ಆವಾಗ ಬ್ಯಾಟ್ರ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದೊಂದು ಹತ್ರ ಒಂದೊಂದು ಐಟಮ್ಸ್ ಉಳಿದೋಗ್ಬಿಡುತ್ತೆ. ನಾವು ಹಾಕಿದಂಥ ಉಪ್ಪು ಮತ್ತು ಎಲ್ಲ ಸಾಮಗ್ರಿಗಳು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತವಾ ಬಿಸಿಗೆ ಇಟ್ಟಿದ್ದೀನಿ ನಾನು, ದೋಸೆ ತವಾನ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಹಂಚು ಕಾದಿದೆ ಏನಿಲ್ಲ ಅಂತ ನೋಡಿ. ಇವಾಗ ದೋಸೆ ಬ್ಯಾಟರ್ನ ಹಾಕಿ ನಿಮಗೆ ಬೇಕಾದ ರೀತಿಯಲ್ಲಿ ದೋಸೆನ ಮಾಡಿರಿ. ಉತ್ತಪ್ಪ ಅಂದರೆ ಮಾಮೂಲು ದಪ್ಪನೇ ಇರುತ್ತೆ ನೋಡಿರಿ ಫ್ರೆಂಡ್ಸ್. ನಾನು ಇಲ್ಲಿ ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ.
ತುಂಬ ಟೇಸ್ಟಿಯಾದಂತಹ ಉತ್ತಪ್ಪನ ನೀವು ಕೂಡ ಇದೇ ರೀತಿ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ನಮ್ಮ ಮನೇಲಿ ಏನಿರುತ್ತೋ ಅದನ್ನೇ ನಾವು ಯೂಸ್ ಮಾಡಿ ಮಾಡ್ಕೋಬೋದು. ಮೇಲ್ಗಡೆಯಿಂದ ಹಾಕೋರು ಈ ಥರ ದೋಸೆ ಹಿಟ್ಟು ಹಾಕಿಬಿಟ್ಟು ಮೇಲ್ಗಡೆಯಿಂದನೂ ಉಳ್ಳಾಗಡ್ಡಿನ ಸೇರಿಸ್ಬೋದು. ನಾವು ಯಾವಾಗ ಮಾಡಿದ್ರೂ ಈ ಥರ ಹಿಟ್ಟಿನಲ್ಲೇ ನಾವು ಮಾಡೋದು. ಈಗ ದೋಸೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ 1 ನಿಮಿಷ. 1 ನಿಮಿಷ ಅಂದರೆ ಅದರ ಆವಿರಿಯಲ್ಲಿ ಹಬೆಯಲ್ಲಿ ಬೇಯುತ್ತೆ ದೋಸೆ. ನೋಡಿರಿ ಹಿಂಗೆ ಚೆನ್ನಾಗಿ ಬೆಂದು ಬರುತ್ತೆ. ದಪ್ಪ ಇರೋದ್ರಿಂದ ನಾವು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಇವಾಗ ನೋಡಿರಿ ತಿರುಗಿ ಹಾಕಿದ್ದೆ ನಾನು, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡ್ತಾ ಇರ್ಬೋದು. ಅಷ್ಟೇ ಟೇಸ್ಟಿಯಾಗಿ ಇರುವಂಥ ಉತ್ತಪ್ಪನ ನೀವು ಒಂದ್ಸರಿ ಟ್ರೈ ಮಾಡಿರಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ರಿ, ಆವಾಗ ಚೆನ್ನಾಗಿ ಬೇಯುತ್ತೆ. ನೀವು ತುಪ್ಪ ಇಷ್ಟಪಡೋರಾದರೆ ತುಪ್ಪನೂ ಸಹಿತ ಹಾಕಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಕೂಡ. ಈಗ ಇದನ್ನು ನೋಡಿರಿ ತಿರುಗಿಸಿ ಹಾಕಿದ್ದೀನಿ, 2 ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಇಲ್ಲಿ ಒಂದು ಉತ್ತಪ್ಪ ರೆಡಿ ಆಯಿತು ಫ್ರೆಂಡ್ಸ್. ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನಿಲ್ಲಿ ಇನ್ನೊಂದು ಉತ್ತಪ್ಪನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಬ್ಯಾಟರ್ನ ಹಾಕಿಂದ ಜಾಸ್ತಿ ಹೊತ್ತು ಜಾಸ್ತಿ ಪ್ರೆಷರ್ ಮಾಡಿ ದೋಸೆ ಹಿಟ್ಟನ್ನು ಹರಡಕ್ಕೆ ಹೋಗಬಾರ್ದು. ಮೇಲಿಂದ ಸುಮ್ಮನೆ ಈ ಥರ ತಿರುಗಿಸಿದ್ರೆ ಸಾಕು. ನೀವು ಪ್ರೆಷರ್ ಮಾಡಿ ತಿರುಗಿಸಿದ್ರೆ ಅದು ಸ್ಪೂನಿಗೆ ವಾಪಸ್ ಅಂಟ್ಕೊಂಬರೋ ಚಾನ್ಸಸ್ ಇರುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ಹಾಕಿಬಿಟ್ಟು ಸುಮ್ಮನೆ ತಿರುಗಿಸ್ಬಿಟ್ರೆ ಅದೇ ದೋಸೆ ಹರಡುತ್ತೆ ಚೆನ್ನಾಗಿ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಸಹಿತ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಬಿಡೋಣ. ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿರಿ ಉತ್ತಪ್ಪ. ತುಂಬ ಟೇಸ್ಟಿಯಾಗಿರುವಂತಹ ಆನಿಯನ್ ಉತ್ತಪ್ಪ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ತಿರುಗಿಸಿ ಹಾಕೋಣ ಇದನ್ನು ಸಹಿತ. ನೋಡಿರಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಈ ದೋಸೆ ಉತ್ತಪ್ಪ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹೀಗೆ ಇಷ್ಟ ಅನಿಸಿದರೆ ಇನ್ನೂ ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ಇಲ್ಲಿ 2 ಉತ್ತಪ್ಪನ ನಾನು ರೆಡಿ ಮಾಡಿದ್ದೀನಿ. ಹೀಗೆ ಎಲ್ಲ ಹಿಟ್ಟಿನ ಬ್ಯಾಟರ್ನ ನಾನು ಉತ್ತಪ್ಪನ ಮಾಡಿ ರೆಡಿ ಮಾಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ಗೆ. ನಾವು ಲೈಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ದೋಸೆ ಇಟ್ಟಿದ್ದರೆ ಈ ಥರ ನೀವು ಮಾಡಿಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೂಪರ್ ಟೇಸ್ಟಿಯಾದಂಥ ಉತ್ತಪ್ಪನ ಮನೆಯಲ್ಲೇ ಮಾಡಿಕೊಡ್ರಿ. ಹೋಟ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ಮನೇಲಿ ಮಾಡ್ಕೊಂಡು ತಿಂದಷ್ಟು ನಮಗೂ ಒಳ್ಳೆಯದು, ಮಕ್ಳಿಗೂ ಸಹಿತ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಗರಿಯಾಗೂ ಇದೆ, ಮೇಲಿಂದ ಒಳಗಡೆ ತುಂಬ ಸಾಫ್ಟ್ ಆಗಿದೆ ನೋಡಿರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ತುಂಬ ದಪ್ಪ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ದಪ್ಪ ಬೇಕಂದರೆ ಇನ್ನೂ ಜಾಸ್ತಿ ನೀವು ದಪ್ಪ ಮಾಡ್ಬೋದು. ನಾನಿಲ್ಲಿ ಇವತ್ತು ಆಲೂಗಡ್ಡೆ ಪಲ್ಯ ಜೊತೆ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನಮಗಂತೂ ತುಂಬ ಇಷ್ಟ ಇದು ಉತ್ತಪ್ಪ ಅಂದರೆ.